ಹಾಯ್ ಗಾಯ್ಸ್, ನಾನು ನಿಮ್ಮ ಭವಿತೆ ಸರ್. ನೀವು ನೋಡ್ತಾ ಇದ್ದೀರಾ ಸಿ ಫೈರ್ ಟೆಕ್ ಚಾನಲ್. ಸೊ ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಮಾಡಕ್ಕೆ ಬಂದಿದ್ದೀನಿ. ಇವಾಗ ಒಂದು ಎಕ್ಸಾಮು ಇವತ್ತು ಮುಗಿದಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಆಪ್ಷನ್ ಬಂದಿದೆ, ಥ್ರೆಡ್ಸ್ ಅನ್ನೋದು. ಸೊ ಅದು ಹೇಗೆ ಮಾಡೋದು ಮತ್ತು ಅದ್ರದ್ದು ಆ ಥ್ರೆಡ್ಸ್ ಅಂದರೆ ಏನು, ಅದ್ರದ್ದು ಪ್ರೊಸೀಜರ್ ಏನು, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ. ನೀವು ನನಗೆ ಲೈಕ್ ಕೊಡೋದೇನೋ ನನಗೊಂದು ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ನ ಮಾಡೋದಕ್ಕೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ, ಇವಾಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನದೇ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲು. ಸೊ ಇವಾಗ ನೀವು ಇಲ್ಲಿ ಮೇಲೆ ಒಂದು 3 ಡಾಟ್ಸ್ನ ನೋಡ್ತಾ ಇದ್ದೀರಾ. ಸೊ ನೀವು ಆ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಗೆ ಇಲ್ಲಿ ಥ್ರೆಡ್ಸ್ ಅನ್ನೋ ಒಂದು ಹೊಸ ಆಪ್ಷನ್ ಬರುತ್ತೆ. ಸೊ ಈ ಒಂದು ಥ್ರೆಡ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತ ಅಂದರೆ ಇಲ್ಲಿ ನಿಮಗೆ ಈ ಥರ ಒಂದು ಟ್ಯಾಗು ಆ ಒಂದು ಫೋನಲ್ಲೇ ರೌಂಡ್ ಹೊಡಿತಾ ಇದೆ. ಸೊ ಈ ಒಂದು ಟ್ಯಾಗು ಬಂದು ವರ್ಚುವಲ್ ಕಾರ್ಡು ಥ್ರೆಡ್ಸ್ದು. ಸೊ ಏನೋ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಇವಾಗ ಇದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಕೆಳಗಡೆ ನಿಮಗೆ ಥ್ರೆಡ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತ ಅಂದರೆ ಸೊ ಓಕೆ, ಇವಾಗ ನಿಮಗಿಲ್ಲಿ ಇದೊಂದು ಸುತ್ತುತ್ತಾ ಇರೋದು ಕಾಣಿಸುತ್ತೆ. ಸೊ ಇಲ್ಲಿ ನೀವು ಗೆಟ್ ಥ್ರೆಡ್ಸ್ ಅಂತ ಮೇಲೆ ನೀವು ಏನಾದ್ರು ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ ಒಂದು ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಓಪನ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅವರೇ ಲಾಂಚ್ ಮಾಡಿರೋವಂಥದ್ದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಓಪನ್ ಆಗ್ತಾ ಇದೆ. ಒಂದು ನಿಮಿಷ ಟೈಮ್ ತೊಗೊಳುತ್ತೆ ಒಂದು ಸ್ವಲ್ಪ. ಸೊ ಓಕೆ, ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಥ್ರೆಡ್ಸ್ ಅನ್ನೋ ಒಂದು ಆ್ಯಪು ಓಪನ್ ಆಗಿದೆ ಪ್ಲೇಸ್ಟೋರ್ನಲ್ಲಿ. ಸೊ ಇದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಒಂದೊಂದ್ಸಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಇದು ಆಪ್ಷನ್ಸ್ ಕೇಳುತ್ತೆ, ಪ್ಲೇಸ್ಟೋರಲ್ಲ ಇಲ್ಲಾಂದರೆ ಆ್ಯಪ್ ಸ್ಟೋರಲ್ಲ ಅಂತ. ಸೊ ಇದು ಇನ್ಸ್ಟಾಗ್ರಾಮ್ ಅವರನ್ನೇ ಮಾಡಿರೋವಂಥ ಒಂದು ಆ್ಯಪು. ನೀವು ಭಯ ಪಡೋವಂಥ ಏನೂ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಇನ್ಸ್ಟಾಲ್ ಆಗೋದಕ್ಕೆ ಸ್ವಲ್ಪ ಪ್ರೊಸೆಸ್ ತಗೊಳುತ್ತೆ. ಇನ್ಸ್ಟಾಲ್ ಆಗಾದಮೇಲೆ ಭೇಟಿಯಾಗೋಣ. ಸೊ ಓಕೆ, ನೀವು ನೋಡ್ತಾ ಇರ್ಬೋದು, ಈ ಥ್ರೆಡ್ಸ್ ಅನ್ನೋ ಒಂದು ಆ್ಯಪು ಇನ್ಸ್ಟಾಲ್ ಆಗಿದೆ. ಸೊ ನೀವು ಇಲ್ಲಿ ಸಿಂಪಲ್ಲಾಗಿ ಏನು ಮಾಡಬೇಕು ಅಂದರೆ ಇಲ್ಲಿ ಓಪನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಥ್ರೆಡ್ಸದು ಸಿಂಬಲ್ ಬರ್ತದೆ. ಆ ಮುಂಚೆ ನಮಗೇನು ಇನ್ಸ್ಟಾಗ್ರಾಮು ಸಿಂಬಲ್ ಬರ್ತೈತೆ ಅಲ್ಲ, ಕಲರಾಗಿ, ಆ ಜಾಗದಲ್ಲಿ ಥ್ರೆಡ್ಸದು ಏನೊಂದು ಸಿಂಬಲ್ ಇದೆಯಲ್ಲ ಅದು ಬರ್ತದೆ. ಏನೋ ಈ ಥರ ಹಿಂಗೆ ಅದೇ ಹಿಂಗೆಂಗೋ ಇದೆ, ಹೇಳೋಕ್ಕಾಗಲ್ಲ, ಅದು ತೋರಿಸೋದಕ್ಕೂ ಆಗಲ್ಲ. ಸೊ ಇಲ್ಲಿ ನಿಮಗೆ ಕೆಳಗಡೆ ನಿಮ್ಮ ಒಂದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯಾವುದು ನೀವು ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡ್ತಾಯಿದ್ದೀರೋ ಸೊ ಅದು ನಿಮಗಿಲ್ಲಿ ಆಪ್ಷನ್ಸ್ ಬರುತ್ತೆ. ನೀವು ಯಾವ ಒಂದು ಡಿನಲ್ಲಿ ನಿಮ್ಮ ಒಂದು ಥ್ರೆಡ್ಸ್ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನೀವು ಸಿಂಪಲ್ಲಾಗಿ ಏನು ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಫಸ್ಟು ಒಂದು ಡಿನ ತೋರಿಸುತ್ತೆ. ಸೊ ನೀವು ನಾನು ಈ ಅಲ್ಲ, ನಾನು ಬೇರೆ ಮಾಡಬೇಕು ಅಂದರೆ ಅಲ್ಲಿ ಕೆಳಗಡೆ ಸ್ವಿಚ್ ಅಕೌಂಟ್ಸ್ ಅಂತ ಇರುತ್ತೆ. ಸೊ ನೀವು ಸ್ವಿಚ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂದರೆ ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಎಕ್ಸ್ಟ್ರಾ ಅಕೌಂಟ್ಸ್ ಇತ್ತು ಅಂದರೆ ನೀವು ಆ ಒಂದು ಅಕೌಂಟ್ಸ್ನ ಚೂಸ್ ಮಾಡ್ಕೊಬೋದು. ಸೊ ನಾನು ಇವಾಗ ಭವಿತ್ ಮಿಸ್ಟರ್ ಕೂಲ್ ಅನ್ನೋ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಸೊ ನಾನು ಅದನ್ನೇ ಎಕ್ಸೆಪ್ಟ್ ಮಾಡ್ತೀನಿ, ಅಂದರೆ ನಾನು ಅದಕ್ಕೇ ಓಕೆ ಕೊಡ್ತೀನಿ. ಸೊ ಅದು ಒಂದು 2-3 ಸೆಕೆಂಡ್ಸ್ ಟೈಮ್ ತೊಗೊಂಡಿದ್ದೆ. ಟೈಮ್ ತೊಗೊಂಡಾದ್ಮೇಲೆ ನಿಮಗೆ ಇಲ್ಲಿ ಏನು ನೇಮ್ ತೋರಿಸುತ್ತೆ. ಸೊ ಇವಾಗ ನಿಮ್ಗೊಂದು ಇಲ್ಲೊಂದು ಪ್ರೊಫೈಲನ್ನು ಒಂದು ಹೋಮ್ ಪೇಜ್ ತೋರಿಸ್ತಾ ಇದೆ. ಸೊ ಅದಾದಮೇಲೆ ನಿಮಗೆ ನೇಮು, ಬಯೋ, ಲಿಂಕು. ಸೊ ಇದನ್ನು ನೀವು ಸಿಂಪಲ್ಲಾಗಿ ಇಲ್ಲಿ ನೀವು ಬೇರೆ ಥರನೂ ಕ್ರಿಯೇಟ್ ಮಾಡ್ಕೊಬೋದು, ಇಲ್ಲಾಂದರೆ ಇನ್ಸ್ಟಾಗ್ರಾಮಿಂದ ಇಂಪೋರ್ಟ್ ಕೂಡ ಮಾಡ್ಕೊಬೋದು. ಸೊ ನಾನು ಇಂಪೋರ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಅಂತ ಕೊಡ್ತೀನಿ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೇನೆಲ್ಲ ಇತ್ತೋ ಅದೆಲ್ಲ ಇಲ್ಲಿ ಬಂದಿದೆ. ಸೊ ಅದನ್ನು ನಾನು ಬಂದಾದಮೇಲೆ ಕಂಟಿನ್ಯೂ ಅಂತ ಹೊಡ್ತೀನಿ. ಸೊ ಇಲ್ಲಿ ನೀವು ಪ್ರೈವಸಿ ಒಂದು ಆಪ್ಷನ್ ಓಪನ್ ಆಗೋದ್ಮೇಲೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಅಕೌಂಟ್ನ ಥ್ರೆಡ್ಸ್ ಅಕೌಂಟ್ನಲ್ಲಿ ನೀವು ಈ ಒಂದು ಅಕೌಂಟ್ನ ಪ್ರೈವೇಟ್ ಪ್ರೊಫೈಲ್ ಆದರೂ ಮಾಡ್ಕೊಬೋದು, ಇಲ್ಲ ಪಬ್ಲಿಕ್ ಪ್ರೊಫೈಲ್ ಆದರೂ ಮಾಡ್ಕೊಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಇದನ್ನು ಪಬ್ಲಿಕ್ ಪ್ರೊಫೈಲ್ ಏನೇ ಕೊಡ್ತೀನಿ. ಸೊ ಅದು ಇದು ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಯಾರ್ಯಾರನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀರಲ್ಲ, ಸೊ ಅವ್ರದ್ದು ಇಲ್ಲೊಂದು ಆಪ್ಷನ್ಸ್ ತೋರಿಸುತ್ತೆ. ಸೊ ಇಲ್ಲಿ ಅದು ಕೇಳುತ್ತೆ, ನೀವು ಎಲ್ಲರನ್ನೂ ಫಾಲೋ ಮಾಡ್ತೀರಾ, ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರನ್ನ ಫಾಲೋ ಮಾಡಿದಿರಿ ಅಂತ, ಇಲ್ಲಾಂದರೆ ಸಪ್ರೇಟಾಗಿ ಏನಾದರೂ ನೀವು ಎಕ್ಸ್ಟ್ರಾ ಫಾಲೋ ಮಾಡಲ್ಲ ಅಂತ. ಸೊ ನಾನು ಇವಾಗ ಸದ್ಯಕ್ಕೇನು ಬೇಡ, ಆಮೇಲೆ ನೋಡೋಣ. ಇಲ್ಲಿ ಮೇಲ್ಗಡೆ ಆ್ಯರೋನ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಒಂದಿಷ್ಟು ಪವರ್ಡ್ ಬೈ ಇನ್ಸ್ಟಾಗ್ರಾಮು ಯುವರ್ ಡೇಟಾ ಏನೇನೋ ಇದೆ, ಅದನ್ನು ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಸಿಂಪಲ್ಲಾಗಿ ಜಾಯಿನ್ ಥ್ರೆಡ್ಸ್ ಅಂತ ಕೊಡ್ತು ಅಂದರೆ ನಿಮ್ಮ ಒಂದು ಥ್ರೆಡ್ಸ್ ಅಕೌಂಟು ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನನ್ನ ಒಂದು ಥ್ರೆಡ್ಸ್ ಅಕೌಂಟು ಕ್ರಿಯೇಟ್ ಆಯಿತು. ಮತ್ತು ಇದು ಬಂದು ಅದರದ್ದು ಹೋಮ್ ಪೇಜು. ಸೊ ಇದು ಬಂದು ಸೇಮ್ ಆ ಒಂದು ಟ್ವಿಟರ್ನಲ್ಲಿ ಏನಿರುತ್ತಲ್ಲ, ಸೊ ಆ ಥರನೇ
ಲೈಕು, ಕಮೆಂಟು, ರೀಟ್ವೀಟು, ಶೇರು. ಸೊ ಎಲ್ಲ ಆ ಥರನೇ ನೀವು ಏನಾದರೂ ಇಲ್ಲೊಂದು ಏನೋ ನಿಮಗೊಂದು ಹೇಳ್ಬೇಕು ಅನ್ನೋ ಒಂದು ಏನಾದರೂ ಇರುತ್ತೆ, ಏನಾದರೂ ನಿಮ್ಮದೊಂದು ಶೇರ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಅದಕ್ಕೆ ನೀವೇನಾದರೂ ಇಮೇಜಸ್ ಹಾಕಬೇಕು ಅಂದರೆ ಇಮೇಜಸ್ ಹಾಕ್ಬೋದು, ಇಲ್ಲಾಂದರೆ ಜಸ್ಟ್ ನೀವೇನೋ ಒಂದು ಯಾರಿಗಾದರೂ ಒಂದು ಮೆಸೇಜ್ ಕೊಡಬೇಕು ಅಂತಿದ್ರು ಆ ಒಂದು ಮೆಸೇಜನ್ನು ನೀವು ಕೊಡ್ಬೋದು. ಸೊ ಇದೇ ಬಂದು ಥ್ರೆಡ್ಸ್ ಅಂದರೆ ಸೊ ಇನ್ಸ್ಟಾಗ್ರಾಮ್ ಥರನೇ ಇರುತ್ತೆ, ಇದನ್ನು ನಿಮಗೇನು ಬೇರೆ ಏನೂ ಇರೋಲ್ಲ. ಸೊ ಥ್ರೆಡ್ಸ್ ಅಂದರೆ ಇದೇನೆ. ಸೊ ಇದ್ರ ಬಗ್ಗೆ ಏನೇನೋ ಅಂತಲ್ಲ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಕೆಳಗಡೆ ನಿಮಗೆ ಹೋಮ್ ಪೇಜ್ ಕಾಣಿಸ್ತಿದೆ, ಅಂದರೆ ಹೋಮ್ ಪೇಜ್ ಅಂದರೆ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು ಯಾರಾದರೂ ಏನಾದರೂ ನೀವು ಪೋಸ್ಟ್ ಹಾಕಿದರೆ ನೀವು ಫಾಲೋ ಮಾಡ್ತಾ ಇರೋದಿಲ್ಲ ಅಂದರೆ ಎಕ್ಸ್ಟ್ರಾ ಬೇರೆಯವ್ರದ್ದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ಹೈಲೈಟ್ ಆಗಿರುವಂಥದ್ದು. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಸರ್ಚ್ ಐಕಾನ್ ಇರುತ್ತೆ. ಸೊ ಇಲ್ಲಿ ನೀವು ಬೇಕಾದ್ರೆ ಯಾರನ್ನಾದರೂ ಸರ್ಚ್ ಮಾಡ್ಬೋದು. ಎಕ್ಸಾಂಪಲ್ ನೀವು ವಿತ್ ಮಿಸ್ಟರ್ ಕೂಲ್, ಸೊ ಈ ಥರ ನೀವು ಟೈಪ್ ಮಾಡ್ತು ಅಂತ ಅಂದರೆ ಇಲ್ಲಿ ನನ್ನ ಒಂದು ಅಕೌಂಟ್ಸ್ ಕಾಣಿಸುತ್ತೆ, ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಆಗಲೇ ನನ್ನ 6 ಮೆಂಬರ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು, ಅದು ನನಗೆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಫಾಲೋ ಮಾಡಿದ್ದಾರೆ ಅಂದರೆ ಖುಷಿ ಆಗೇ ಆಗುತ್ತಲ್ವ. ಸೊ ಅದೊಂದು ಸರ್ಚ್ ಆಪ್ಷನ್ಸ್ ಪಕ್ಕದಲ್ಲಿ ನಿಮಗೆ ಇಲ್ಲಿ ಒಂದು ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಏನು ಬೇಕಾದ್ರೂ ಟೈಪ್ ಮಾಡ್ಕೊಬೋದು ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ರಿಮೆಂಬರ್ ವೈ ಯು ಸ್ಟಾರ್ಟೆಡ್ ಅಂತ ಅಂದ್ಬಿಟ್ಟು ಒಂದು ಪೋಸ್ಟನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಬೇಕಾದರೆ ಯಾವ್ದಾದ್ರು ಇಮೇಜಸ್ನ ನೀವು ಅಟ್ಯಾಚ್ ಮಾಡಬೇಕು ಅಂದರೆ ಸೊ ನೀವು ಇಲ್ಲಿ ಆ ಒಂದು ಇಮೇಜಸ್ನ ಕೂಡ ಅಟ್ಯಾಚ್ ಮಾಡ್ಕೊಬೋದು. ಸೊ ಸ್ಟ್ರಕ್ ಇರ್ತಾರೆ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ಆ ಒಂದು ಏನಾದರೂ ಆಪ್ಷನ್ ಇದೆಯಲ್ಲ ಸೊ ಅದನ್ನು ನೀವು ಹಾಕ್ಬೋದು. ಸೊ ಇವಾಗ ನಾನಿಲ್ಲಿ ಇದನ್ನು ಹಂಗೆ ಪೋಸ್ಟ್ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನನ್ನ ಒಂದು ಥ್ರೆಡ್ಸನ್ನು ಇವಾಗ ನಾನು ಒಂದು ಪ್ರೊಫೈಲ್ ಆಪ್ಷನಿಗೆ ಬಂದರೆ ಇಲ್ಲಿ ಕಾಣಿಸುತ್ತೆ ನಾನು ಏನೋ ಒಂದು ಪೋಸ್ಟನ್ನ ಮಾಡಿದ್ದೀನಿ ಅಂತ. ಸೊ ವಿಡಿಯೋ ಯಾಕೋ ಹ್ಯಾಂಗ್ ಆಗ್ತಾಯಿದೆ, ಪರವಾಗಿಲ್ಲ ಬಿಡಿ. ಸೊ ಇದು ಬಂದು ನಿಮಗೆ ಥ್ರೆಡ್ಸು ಫ್ರೆಂಡ್ಸ್. ಇವಾಗ ಪೋಸ್ಟ್ ಪಕ್ಕದಲ್ಲಿ ನಿಮಗೆ ಒಂದು ಲೈಕ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಯಾರ್ಯಾರು ನಿಮ್ಮನ್ನ ಫಾಲೋ ಮಾಡಿದ್ದಾರೆ ಅಂತ ತೋರಿಸುತ್ತೆ, ಹಾಗೂ ಇಲ್ಲಿ ರಿಪ್ಲೈಸು, ನಿಮ್ಮ ಒಂದು ಪೋಸ್ಟ್ಗೆ ಏನಾದರೂ ರಿಪ್ಲೈಸ್ ಬಂದಿದೆಯಾ ಅಂತ. ಸೊ ಅದಾದಮೇಲೆ ನಿಮ್ಮ ಮೆನ್ಷನ್ಸು, ಯಾರಾದರೂ ನಿಮ್ಮನ್ನ ಮೆನ್ಷನ್ ಮಾಡಿದ್ದೀರಾ ಅಂತ. ಸೊ ಲಾಸ್ಟಲ್ಲಿ ವೆರಿಫೈಡ್ ಅವರು, ಅಂದರೆ ಯಾರಾದರೂ ವೆರಿಫೈಡ್ ಅಕೌಂಟ್ ಅವರು ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ನಿಮಗೆ ಪ್ರೊಫೈಲ್ ಫೋಟೋ ಕಾಣಿಸುತ್ತೆ. ಸೊ ಅಂದರೆ ನಿಮಗಿಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದು ಪ್ರೊಫೈಲ್ ಹೇಗಿರುತ್ತೋ ಆ ಥರ ಕಾಣಿಸುತ್ತೆ. ಸೊ ಅದರಲ್ಲಿ ಏನು ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ಸಲ್ಲಿ ಇರೋವಂಥ ಫಾಲೋವರ್ಸು ನಿಮಗೆ ಇಲ್ಲಿ ಬರೋಲ್ಲ ಫ್ರೆಂಡ್ಸ್. ಸೊ ನೀವೇ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಎಷ್ಟೊಂದು ಜನ ಫಾಲೋ ಮಾಡ್ತಾ ಇರ್ತಾರೆ ಅಂದ್ಕೊಳ್ರಿ. ಸೊ ಇವಾಗ ನನ್ನ ಅಕೌಂಟಲ್ಲಿ ಒಂದು 50 ಜನ ಇರ್ತಾರೆ ಅಂತ, 40-50 ಜನನೂ ಇದ್ದಾರೆ ಅಷ್ಟೇ. ಬೇಗ ಫಾಲೋ ಮಾಡಿ ಇನ್ಸ್ಟಾಗ್ರಾಮನ್ನು ಹಂಗೆ. ಸೊ ನಿಮಗೆ ಅಲ್ಲಿರೋ ಫಾಲೋವರ್ಸ್ ಇಲ್ಲಿಗೆ ಬರೋಲ್ಲ. ನೀವು ಬೇಕಾದರೆ ಅಲ್ಲಿರೋರನ್ನ ಫಾಲೋ ಮಾಡ್ಬೋದು. ಸ್ಟಾರ್ಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡ್ತೀರಲ್ಲ, ನೀವು ಅಲ್ಲಿ ಯಾರನ್ನಾದರೂ ಫಾಲೋ ಮಾಡ್ತಿದ್ರೆ ಇಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಆದರೆ ಅಲ್ಲಿರೋವಂಥ ಫಾಲೋವರ್ಸನ್ನ ನೀವು ಇಲ್ಲಿ ಒಂದು ಫಾಲೋವರ್ಸ್ ಬರೋಲ್ಲ, ನೀವು ಇಲ್ಲಿ ಆ ಫಾಲೋವರ್ಸನ್ನ ಗೇನ್ನ ಮಾಡ್ಕೊಬೇಕು. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇತ್ತು ಅಂದ್ರೂ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂದರೆ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದೇ ನಾನು ನಿಮಗೆ ಹೊಸ ವೀಡಿಯೋಸ್ ಅಪ್ಡೇಟ್ಸ್ ತೊಗೊಂಬರ್ತಾ ಇರ್ತೀನಿ. ಸೊ ಆದಷ್ಟು ಬೇಗ ನಾವು ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.